ಕಾಸು ಕೊಟ್ಟೆ ಕೊಡ್ತಾರಿಲ್ಲ, ಫೋನ್ ಪೇ ಮಾಡ್ತಾರೆ ಅಂತ ನೋಡಿ. ಈಗ ಇಲ್ಲಿಂದನೇ ಪಾದಯಾತ್ರೆ ಸ್ಟಾರ್ಟ್ ಮಾಡೋದು. ದೇವ್ರಿಗೆ ಕರ್ಪೂರ ಹಚ್ಬಿಟ್ಟು ಈಗ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತೀವಿ. ಪೊಲೀಸ್ ಸಾರಿ ಎದುರು ನೋಡಿ. ಈಗ ಇಲ್ಲಿಂದ ಪಾದಯಾತ್ರೆ ಸ್ಟಾರ್ಟ್. ಏನು ಮಾಡ್ತಾ ಇದ್ದೀರಾ ಸರ್? ಪಾದಯಾತ್ರೆ ಸ್ಟಾರ್ಟ್ ಕೊಟ್ಟಿಗೆಹಾರದಿಂದ. ನೋಡಿ, ಊಟದ ವ್ಯವಸ್ಥೆ ನಡೀತಾ ಇದೆ ಇಲ್ಲಿ ಕೊಟ್ಟಿಗೆಹಾರದಲ್ಲಿ. ಬಂದಂಥ ಎಲ್ಲ ಭಕ್ತಾದಿಗಳು ಊಟದ ವ್ಯವಸ್ಥೆ ಇರುತ್ತದೆ. ನೋಡಿ, ಇವರು ನಮ್ಮ ತುಮಕೂರು ಹೆಗ್ಗೆರೆ ಅವರು. ಹುಕ್ಕೋಡಿ ವರ್ಷ ಬರ್ತೀರಣ್ಣ ಇಲ್ಲಿ ನೀವು? ಫಸ್ಟ್ ಇಯರು ಬಂದಿದ್ದ ಭಕ್ತಾದಿಗಳು ಎಲ್ಲ ದಾಸೋಹ, ಯಾರೇ ಬಂದರೂ ದಾಸೋಹ. ನೈಟೆಲ್ಲ ಕೊಡ್ತಿರ್ತೀರಾ? ಹಾಂ, 3 ದಿನ ಇಲ್ಲೇ ಇದ್ದೀರಾ? ನಾಳೆನೇ ಇರ್ತೀರಾ? ನೋಡಿ, ನಮ್ಮ ತುಮಕೂರು ಒಕ್ಕೋಡಿಯವರು ಇವರು. ಕೊಟ್ಟಿಗೆಹಾರದಲ್ಲಿ 3 ದಿನವೂ ಇಲ್ಲೇ ದಾಸೋಹ ವ್ಯವಸ್ಥೆ ಮಾಡಿದ್ದಾರಂತೆ. ಈಗ ಮೂಡಿಗೆರೆಯಿಂದ ಕೊಟ್ಟಿಗೆಹಾರಕ್ಕೆ ಬಂದು ಕೊಟ್ಟಿಗೆಹಾರದಿಂದ ಈಗ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೈಟ್ ಶಿವಣ್ಣ ಹೊರಟ. ಈಗ ನೈಟ್ ಹೋಗ್ತಾ ಇದ್ದೀವಿ. ಓಂ ನಮಃ ಶಿವಾಯ. ಎಲ್ಲ ತುಂಬಾ ಲೆಫ್ಟಿ ಬರ್ರಪ್ಪ. ಇವರಿಬ್ರು ಜೊತೆಲಿ ಇಬ್ಬಿಬ್ರು ನಡೀರಿ. ಆನೆ ಪಾನೆ ಬಂದ್ರೆ ಎದಕ್ಕೆ ಅಂತ ಇದೆಲ್ಲ ಹುಲಿಗೆಲ್ಲ ಭಾಷೆಗಳ ಏನು ನಾವೇ ಮನುಷ್ಯರೇ ನೋಡ ಅವೇ ಹೆದರ್ಕಂತ ಪಾಪ. ಎಷ್ಟು ಕಿಲೋಮೀಟರ್ ಸರ್ ಧರ್ಮಸ್ಥಳ? 48. 51 ಅಂತ ಹೋಗ್ತಾ ಇದ್ದೀವಿ. ಈಗ ಫಾರೆಸ್ಟ್ನವ್ರು ಬಿಡಲ್ಲ, ಆದರೂ ಸಹ ಕದ್ದು ಮುಚ್ಚಿ ಹೋಗ್ತಾ ಇದ್ದೀವಿ. ಎಲ್ಲ ಮಂಜುನಾಥನ ಮೇಲೆ ಬರ ಹಾಕಿ ಪಾದಯಾತ್ರೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಶಿವಣ್ಣ, ತಿರ್ಗಾ ಶಿವಣ್ಣ. ಸುಮ್ಮನೆ ನಾಚ್ಕತ್ತೆ ಎಲ್ಲ ಗುರು. ಬೇಡ, ನಿನ್ನ ಹೆಸರಣ್ಣ? ರಂಗಸಮಣ. ನೋಡ್ರಿ ಇಲ್ಲಿ ಇವರು ನಮ್ಮ ಗೂಳೂರು ಹೋಬಳಿಯವರ ರಂಗಸಮಣ್ಣವರು, ಆಲೂರಿನವರು. ಬಸ್ಸಲ್ಲಿ ಬರ್ಬೇಕಾರೆ ನಮಗೆ ಸಿಕ್ಕಿ ನಾವು 3 ಜನ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಈಗ ಅಕ್ಕ, ಯಾವ ಊರು ನಿಮ್ಮದು? ಚನ್ನರಾಯಪಟ್ಟಣ. ಎಷ್ಟನೇ ವರ್ಷ ಅಕ್ಕ ಇದು? ಅಕ್ಕ ಫಸ್ಟ್ನೇ ವರ್ಷ. ನಿಮ್ಮದು ಚನ್ನರಾಯಪಟ್ಟಣನಾ? ಚನ್ನರಾಯಪಟ್ಟಣನಾ? ಎಲ್ಲ ಚನ್ನರಾಯಪಟ್ಟಣದವ್ರೆ. ಬಂದಿರೋ ವರ್ಷದ 6 ವರ್ಷ ಆಯ್ತಾ? ನೋಡ್ದ ವರ್ಷ ನೈಟೇ ಹೋಗ್ಬಿಡ್ತೀರಾ? ಹೋಗ್ಬೋದು ಬನ್ನಿ, ಏನು ತೊಂದರೆ ಇಲ್ಲ. ನಾವು ವರ್ಷ ನೈಟೇ ಹೋಗ್ಬಿಡ್ತೀವಿ. ನೈಟ್ ಆದರೆ ಬೇಗನೆ ಸಾಗುತ್ತೆ ರೋಡು.
ನೋಡಿ ಇಲ್ಲೆಲ್ಲ ಮಲಗಿದ್ದಾರೆ. ನೋಡಿ ಇಲ್ಲೆಲ್ಲ ಒಂದು ಗ್ಯಾಂಗ್ ಮಲಗಿದೆ. ಎಷ್ಟು ಜನ ಮಲಗಿದ್ದಾರೆ ಇಲ್ಲಿ, ತುಂಬ ಜನ ಆಟಾಗಿದ್ದಾರೆ. ಎದ್ದು ಬೆಳಗ್ಗೆ ಹೋಗ್ತಾರೆ ಇವರು. ದೂರದಿಂದ ಬಂದಿರೋರು ಬಂದು ಮಲಗಿರ್ತಾರೆ ಇಲ್ಲೆಲ್ಲ. ನಾವಂದರೆ ಇವತ್ತು ಹೋಗ್ತಿರೋದ್ರಿಂದ ಓವರ್ ನೈಟ್ ನಡೆದು ನಾಳೆ ಧರ್ಮಸ್ಥಳ ರೀಚ್ ಆಗಿಬಿಡ್ತೀವಿ. ಹಸುಗಳು ನೋಡು, ದೇವಸ್ಥಾನ ಇದೆ ಇಲ್ಲಿ. ಹಸುಗಳು ನೋಡ್ರಿ ಹೆಂಗವೆ ಅಲ್ಲ, ಕತ್ಲಲ್ಲಿ ಪ್ರಾಣಿಗೆ ಅನಾಹುತ ಆಗಲ್ವಾ? ನೋಡಿ ಹಸುಗಳೆಲ್ಲ ಮಲ್ನಾಡು ಗಿಡ್ಡ ಅವೆಲ್ಲ, ಮಲ್ನಾಡು ಗಿಡ್ಡ ನೋಡಿ. ಇಲ್ಲಿ ಜಿಂಕೆಗಳಿವೆ ಸಾರ್, ಕಾಡು ಪ್ರಾಣಿಗಳು. ಇಲ್ಲೆಲ್ವ ಬೋರ್ಡ್ ನೋಡು, ಸುಮ್ಮನೆ ಬೋರ್ಡ್ ಹಾಕ್ತಾರಾ? ಪ್ರಾಣಿಗಳ ಆಹಾರ ನೀಡಬೇಡಿ. ಅದು ನಿಜಾನೇ ಬರುತ್ತೆ ನೋಡಿ. ಹಾಗೆ ಇಲ್ಲಿ ಕ್ಯಾಂಪ್ ಹತ್ರ ಬಂದೇ ಬಿಟ್ರಿ. ಇನ್ನೇನು ಹುಬ್ಳಿ ಅವರ ಕ್ಯಾಂಪ್ ವರ್ಷನೇ ಇರ್ತಾರೆ ಇವರು. ಹೌದು ಸರ್, ಹಾಂ ನೋಡಿ ಹುಬ್ಳಿಯಿಂದ ಬಂದು ಇಲ್ಲೇ ಇರ್ತಾರೆ. ಹಾಂ ವರ್ಷನೂ ಇರ್ತಾರೆ ಇವರು. ಹೊಸಲಿ ಕೇಳಿದ್ವಿ ಬಾ ಶಿವಣ್ಣ. ಶಿವಣ್ಣ ಬಾ. ಯಜಮಾನ ವರ್ಷ ಇರ್ತೀರಲ್ವ ನೀವು? ಹುಬ್ಳಿ ಅಲ್ವಾ? ಹುಬ್ಳಿಯಿಂದ ಬರ್ತೀರಾ? ಬಳ್ಳಾರಿ? ಹಾಂ ಕರೆಕ್ಟು. ಹಾಂ ಹಾಕ್ಸತ್ತೀವಿ. ಒಂದೇ ನೋಟಿ ಕೊಡೋಣ, ಒಂದೇ ಒಂದು ನೋಟಿ ಕೊಡೋಣ. ಒಂದು ಕೊಡೋಣ, ಒಂದು ಚೂರು ಹಾಕಿ. ನೋಡಿ ಬಳ್ಳಾರಿಯವರು ಇವರು ವರ್ಷನೂ ಬಂದು ಇಲ್ಲಿ ದಾಸೋಹದ ವ್ಯವಸ್ಥೆ ಮಾಡ್ತಾರೆ. ನಾವು ಎಲ್ಲ ವರ್ಷ ಬಂದಾಗಲಿ ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ. ಯಜಮಾನ ನಿಮ್ಮ ಹೆಸರು? ಯಜಮಾನ್ರ ವಿರೂಪಾಕ್ಷಿ. ಕೊಡ್ತಾ ಇದ್ದಾರಲ್ಲ ಊಟ? 2 ದಿನ. ಎಷ್ಟು ದಿನ ಕೊಡ್ತೀರಾ? 3 ದಿನ. ಎಲ್ಲ ಬಳ್ಳಾರಿ ಯಾವ ಊರಣ್ಣ? ಬಳ್ಳಾರಿನ? ವರ್ಷ ಇರ್ತೀರಾ ಅಲ್ವಾ? ಹಾಂ ಅಣ್ಣ. ನೋಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇಲ್ಲೇ ಶಿರಡಿ ಘಾಟ್ ಮಧ್ಯದಲ್ಲೇ. ಇಲ್ಲೇ ರೆಡಿ ಮಾಡಿ ಬಂದಂಥ ಭಕ್ತಾದಿಗಳಿಗೆಲ್ಲ ಪ್ರಸಾದ ವ್ಯವಸ್ಥೆ ಇರುತ್ತೆ. ಸಾರಿ ಚಾರ್ಮಾಡಿ ಘಾಟ್, ಸಾರಿ ಚಾರ್ಮಾಡಿ ಘಾಟಲ್ಲಿ ಘಾಟ್ ಮಧ್ಯದಲ್ಲಿ ರೆಡಿ ಮಾಡಿ ಇಲ್ಲೇ ಭಕ್ತಾದಿಗಳಿಗೆಲ್ಲ ಪ್ರಸಾದ ವಿನಿಯೋಗ ಇರುತ್ತೆ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲೇ ಎಲ್ಲ ಐಟಮ್ ತಂದು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇಡೀ ರಾತ್ರಿ ಸಹ ಇಲ್ಲಿ ಪ್ರಸಾದ ಸಿಗುತ್ತೆ. ಧರ್ಮಸ್ಥಳ ಪಾದಯಾತ್ರಿಗಳಿಗೆ ರಾತ್ರಿ ಎಲ್ಲ ಹೋಗ್ತಾರಲ್ಲ ಅವ್ರಿಗೂ ಸಹ ಇಲ್ಲಿ ಪ್ರಸಾದ ವ್ಯವಸ್ಥೆ ಸಿಗುತ್ತೆ. ಪ್ರಸಾದನೂ ಸಹ ತುಂಬ ಅಚ್ಚುಕಟ್ಟಾಗಿ ಸೂಪರಾಗಿರುತ್ತೆ. ಎಲ್ಲ ಇಲ್ಲೇ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಅಣ್ಣ ಇವೆಲ್ಲ ಒಂದೇ ಊರಿನವರಾ? ಹಾಂ ಒಂದೇ ಮನೆಯವರೇ. ಹಾಂ ಹಾಂ ಅಣ್ಣ. ಬಳ್ಳಾರಿ ಹತ್ರ ಅವರಣ್ಣ? ಮಾರುತಿ ಕ್ಯಾಂಪು, ಕುರುಗೋಡು. ಸೂಪರ್ ಆಯ್ತು ಅಣ್ಣ, ಸಗದಾಯ್ತಲ್ಲ. ನಾವು ವರ್ಷ ಬರ್ತಾ ಇದ್ದೀವಿ, ಬಂದಾಗೆಲ್ಲ ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತೀವಿ. ಸೂಪರ್ ಆಯ್ತಣ್ಣ, ಮಾತಾಡೋಂಗಿಲ್ಲ ಬಿಡ್ರಿ, ಸಗದಾಯ್ತು. ನೀವು ರೊಟ್ಟಿ ಎಲ್ಲ ಏನು ಸಗದಾಯ್ತೆ ಅಲ್ಲ. ಈ ಮಧ್ಯರಾತ್ರಿಯಲ್ಲೂ ಮಾಡಿಕೊಡ್ತಿರಲ್ಲ, ಅದು ಗ್ರೇಟು. ಅದೇ 24 ಬಂದಿದ್ದೀವಿ ನಾವು. ಇದು 3ನೇ ಸಲ ಬರ್ತೀವಿ, 3 ಸಲ ಊಟ ಮಾಡ್ಕೊಂಡು ಹೋಗ್ತೀವಿ ಇಲ್ಲಿ ಬಂದಾಗೆಲ್ಲ. ಬೆಳಗ್ಗೆನೇ ಇರುತ್ತಾ ಅಣ್ಣ ಇಲ್ಲಿ? ಬೆಳಗ್ಗೆ ಹೊತ್ತು ಕೊಡ್ತಿರ್ತೀರಾ? 24 ಅವರ್ಸು? ಓಕೆ ಓಕೆ. ಹಾಂ ಅಣ್ಣ. ಓಕೆ ಹಾಂ ಅಣ್ಣ. ಹಾಂ ಅಣ್ಣ.
ಹಾಂ ಹಾಂ ಅಲ್ಲಿ ಹಾಂ ಹಾಂ ಅಣ್ಣ ಇಲ್ಲ ಇಲ್ಲ ಕೊಡ್ತಾ ಇರ್ತಾರೆ. ನೋಡೋಣ ಶಿವರಾತ್ರಿ ಪ್ರಯುಕ್ತ ಧರ್ಮಸ್ಥಳ ಪಾದಯಾತ್ರಿಗಳಿಗೆ ನೋಡಿ ಯಜಮಾನ್ರು ಇವರು ಪ್ರತಿ ವರ್ಷವೂ ಸಹ ಇರ್ತಾರೆ. ನಾವು ಯಾವಾಗಲೂ ನೋಡ್ತೀವಿ ಇವ್ರನ್ನ ಯಜಮಾನ್ರನ್ನ ಬಂದಾಗೆಲ್ಲ ಇಲ್ಲಿ ಹೊಟ್ಟೆ ತುಂಬ ನಮಗೆಲ್ಲ ಊಟ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಕೊಟ್ಟೋಣ ಒಂದು ಮಜ್ಜಿಗೆ ಬೇಡ. ಬಂದೆ ಬಂದೆ ಬಂದೆ. ತುಂಬ ಮಜ್ಜಿಗೆ ಊಟ ಎಲ್ಲ ಸಿಗುತ್ತೆ. ಮತ್ತು ನಮ್ಮ ಪೊಲೀಸ್ ಇಲಾಖೆಯವರು ಸಹ ಇವಾಗ ಪಾದಚಾರಿಗಳು ಯಾವ ತೊಂದರೆ ಆಗಬಾರ್ದು ಅಂತ ಅವರು ಸಹ ಎಲ್ಲರಿಗೂ ರಕ್ಷಣೆ ನೀಡ್ತಾ ಇರ್ತಾರೆ. ಅರಣ್ಯ ಇಲಾಖೆಯವರು ಇವರು ಆರಿಫ್ ಅಂತ ಸಮಾಜ ಸೇವಕರು. ಹೌದು ಸರ್. 24 ಗಂಟೆ ಈಗ ಹಾಂ ಸರ್. ಒಂದು ವಾರ ಈಗ ರೋಡಲ್ಲೇ ಇರ್ತಾರೆ. ಹಾಂ ಹಾಂ ಇಲ್ಲಿ ನೋಡಿದೆ ಅಲ್ಲಿ ಆಗಲೇ ಬಂದ್ರಲ್ಲ ಆರಿಫ್ ಅಂತ ಸರ್. ನಿಮ್ದು ಯಾವ ಊರು ಸರ್? ನಂದು ಬಣ್ಕಲ್ ಅಂತೇಳಿ. ಬಂಟ್ಕಲ್. ಹಾಂ ಸರ್. ನಾವು ಇಲ್ಲಿ ಸೋಷಿಯಲ್ ವರ್ಕರ್ ಮಾಡ್ತಾರೆ. ಹಾಂ ಸರ್. ನೋಡಿದೆ ನಿಮ್ಮನ್ನು ಅಲ್ಲಿ ಇದ್ರಲ್ಲಿ ನೋಡಿದೆ ಅಲ್ಲೇ ಬಣ್ಕಲ್ ಕೊಟ್ಟಿಗೆರದಲ್ಲಿ. ಹಾಂ ಕೊಟ್ಟಿಗೆರದಲ್ಲಿ ಕರೆಕ್ಟ್ ಅನೌನ್ಸ್ ಮಾಡ್ಕೊಂಡು ಬರ್ತಿದ್ರಲ್ಲ. ಹೌದು ಫ್ರೀ ಸರ್ವಿಸ್ ಆಂಬುಲೆನ್ಸ್. ಹಾಂ ಸರ್. ಪಾದಯಾತ್ರೆ ಮುಗಿಯೋ ತನಕ ಫುಲ್ ಫ್ರೀ. ಮತ್ತೆ ಬಾಕಿ ಟೈಮಲ್ಲಿ ಯಾವುದೇ ಒಂದು ಆಕ್ಸಿಡೆಂಟ್ ಆಗಿರಲಿ, ಯಾವುದೇ ಇದಾದ ಮೆಕ್ಯಾನಿಕ್ ಆಗಲಿ, ಯಾವುದೇ ಇದಾದ್ರೂ ಹ್ಯಾಟ್ಸ್ ಆಫ್ ಸರ್. ಖಂಡಿತ ನಿಮ್ಮಂಥವ್ರು ಸಿಗೋದು ತುಂಬ ಅಪರೂಪ. ನನ್ನ ಹೆಸರು ಆರಿಫ್ ಬಣ್ಕಲ್ ಅಂತೇಳಿ. ನನ್ನ ಮೊಬೈಲ್ ನಂಬರ್ ಇದು ಇರ್ತದೆ ಹಾಂ ಸರ್. 944-822-9532. ಮತ್ತೊಂದು ನಂಬರು 80-500-29532. ಯಾವುದಕ್ಕೆ ಬೇಕಾದ್ರೂ ನೀವು ಕರೆ ಮಾಡ್ಬೋದು. ಈ ಸರೌಂಡಿಂಗಲ್ಲಿ ಏನಿದ್ರು ಈ ಕಡೆ ಹೆಲ್ಪ್ ತೊಗೊಬೋದು. ಥ್ಯಾಂಕ್ ಯು ಸರ್. ತುಂಬ ಧನ್ಯವಾದ. ನಿಮ್ಮನ್ನು ಮೀಟ್ ಮಾಡಿ ಖುಷಿ ಆಯಿತು. ಮಾತ್ರ ಮಾಡ್ತಾ ಇದ್ವಿ ಇವತ್ತೇನೆ. ಇಲ್ಲ ನಡೆಯ ಇದರಲ್ಲೇ ಗೊತ್ತಾಗುತ್ತೆ. ಅಂದರೆ ನೀವು ಲೈಕ್ ಡೈಲಿ ವಾಕ್ ಮಾಡ್ತೀರಾ ಅನಿಸುತ್ತೆ. ಹಲೋ ಹಾಂ ಅಲ್ವರಾ ಬೆಂಗಳೂರಲ್ಲಿ ಪಾದಯಾತ್ರೆಗೆ ಒಂದೇ ಮಾಡ್ಬೋದು. ಅಲ್ಲ ಒಂದೇ ಮಾಡಲ್ಲ, ಬಟ್ ಪ್ರಾಕ್ಟೀಸ್ ಐತೆ ಅಂತ ಹೇಳಿದೆ ಅಷ್ಟೇ ಸರ್. ಹಾಂ RSS ಸರ್ ನೀವು? RSS ದಂಡ ನೋಡಿ ಹೇಳಿದೆ, ರಾಕಿ ನೋಡಿ ಹೇಳಿದೆ ನೋಡ್ರಿ. ಹಾಂ ಸರ್ ಖಂಡಿತ. ಹಾಂ ಸರ್. ಹಾಂ ಸರ್. ಹಾಂ ಸರ್ ಖಂಡಿತ. ಯಜಮಾನ್ರೆ ಯಾವ ಊರು? ಮೈಸೂರು. ಬಂದಿರೋದು ಎಷ್ಟು ವರ್ಷ ಯಜಮಾನ್ರೆ ನಿಮಗೆ? ಅಲ್ಲ ಮೈಸೂರಿಂದ ಹಿಡ್ಕೊಂಬಂದಿದ್ದೀರಾ? ಹಾಂ ಹಾಂ. ಎಷ್ಟು ವರ್ಷ ಆಗಲಿ ಯಜಮಾನ್ರೆ ನಿಮಗೆ? 34. ಗ್ರೇಟ್ ಬಿಡಿ. ಮೈಸೂರಿಂದನೂ ಬಂದು ಶಿವಣ್ಣ ಅಣ್ಣ. ನಿಮ್ಮದು ಮೈಸೂರಿನಾ? ಬೆಂಗಳೂರು. ಅಣ್ಣಪ್ಪ ಸ್ವಾಮಿ ಟೆಂಪಲ್ ಬಂತು. ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಹತ್ರ ರೀಚ್ ಆದ್ವಿ ನಾವೀಗ ಆಲ್ರೆಡಿ. ಇದೇ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ. ಅಣ್ಣಪ್ಪ ಸ್ವಾಮಿ ನೋಡಿ. ಇಲ್ಲೆಲ್ಲ ಪಾದಯಾತ್ರಿಗಳು ಬಂದಿರೋರು ರೆಸ್ಟ್ ಮಾಡ್ತಾರೆ. ಮಧ್ಯೆ ಇರೋರು ನೋಡಿ ಎಲ್ಲ ಮಲಗಿದ್ದಾರೆ. ಇಲ್ಲಿ ರೆಸ್ಟ್ ಮಾಡಿ ಬೆಳಗ್ಗೆ ಮೂವ್ ಆಗ್ತಾರೆ. ಮಲಗಿದ್ದಾರೆ ಪಾದಯಾತ್ರಿಗಳು. ಸ್ವಾಮಿ ದೇವಸ್ಥಾನ. ನೋಡಿ ಇದೆ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ.
ಇಲ್ಲಿ ಅನ್ನಸ್ವಾಮಿ ದೇವಸ್ಥಾನ ಪ್ರಸಾದ ಸಿಕ್ತು ಮಲಗಿದ್ದ ನೋಡಿ ಇಲ್ಲಿ ನೋಡೋಣ ಹೋಗ್ಬಿಡೋಣ ಹಾಂ ಸರ್ ಬಾಯ್ ಸರ್ ಓಕೆ ಸಿಗೋಣ ಖಂಡಿತ ಸಿಗೋಣ ಸರ್ ಹಾಂ ಸರ್ ಬಾಯ್ ಇನ್ನು ನಾಳೆ ನಾಳೆ ಜಾಸ್ತಿ ಜನ ಇರ್ತಾರಲ್ವಾ ನಮ್ಗೆ ಬರುತ್ತೆ ಕನ್ನಡ ಮಲಯಾಳಂ ನನಗೆ ಅರ್ಥ ಆಗುತ್ತೆ ನಮ್ಮೂರಲ್ಲಿ ಫೈನ್ ಬಿಡೋಣ ಹಂಗಾರೆ ಸೂಪರ್ ಬೇಡ ಯಾರು ಕೊಡ್ತಾರೆ ಇವ್ರು ಕೊಟ್ಟವ್ರಲ್ಲ ಅಲ್ಲ ನಿಮ್ಮ ಹೆಸರು ಅಬ್ದುಲ್ಲಾ ಅಣ್ಣ ನಿಮ್ಮ ಹೆಸರು ಸೂಪರ್ ಬೇಡ ಒಳ್ಳೆ ಜಾಗದಲ್ಲಿ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೀರಾ ದೇವ್ರು ಒಳ್ಳೇದು ಮಾಡಲಿ ನಿಮಗೆ ಸೂಪರ್ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಬಂದವರಿಗೆಲ್ಲ ಟೀ ಕೊಡ್ತಾ ಇದ್ದೀರಾ ಸೂಪರ್ ಅಣ್ಣ ಅನಂತ ಹಾಂ ಬಾಯ್ ಅಣ್ಣ ಇದು ಸುಮಾರು 500 ವರ್ಷಗಳ ಹಳೆಯದಾದಂಥ ಮರ ಮರ ಸುಮಾರು ಒಂದು 500 ವರ್ಷ ಹಳೆಯ ಮರ ಸುಮಾರು 500 ವರ್ಷಗಳ ಹಳೆಯ ಮರ ಇದು ಇಲ್ಲಿ ಚಾರ್ಮುಡಿ ಘಾಟಲ್ಲಿ ಸುಮಾರು ಒಂದು 500 ವರ್ಷ ಹಳೆಯದಂಥ ಮರ ಇದು ಹೇಗಿದೆ ಮರ ಹತ್ತಿರ ಕಾಣ್ತಿಲ್ಲ ಚಾರ್ಮುಡಿ ಘಾಟಿಗೆ ಬಂದರೆ ನೋಡಿ ಹೇಗಿದೆ ಒಳ್ಳೆ ಗೋಡೆ ಇದ್ದಂಗೆ ಐತಲ್ಲ ಗುರು ಹಾಂ ಕೋಟೆ ಗೋಡೆ ಇರುತ್ತಲ್ಲ ಏನಿದ್ರು ಮುಂದೆ ನಾವು ಹುಳ ಯಾವ ಪುಣ್ಯಾತ್ಮ ಹಾಕಿದ್ನೋ ಅಯ್ಯಯ್ಯಪ್ಪ ಶಿವ ಚೆನ್ನಾಗಾಯ್ತಾಳೆ ಅವರೇ ಮರ ಸುಮಾರು 500-600 ವರ್ಷದ ಹಳೆಯ ಮರ ಆಯ್ತು ಕಾಣುತ್ತೆ ಈಗ ಬೆಳಕಲ್ಲಿ ಹಿಂಗೈದು ನೋಡ್ರಿ ಮರ ಬರ್ರಿ ಮರ ನೋಡಿ ಅಂತೂ ಇಂತೂ ಚಾರ್ಮುಡಿ ಘಾಟು ಇಳಿದು ಚಾರ್ಮುಡಿ ಊರಿಗೆ ಬಂದ್ವಿ ನೆಕ್ಸ್ಟ್ ಇಲ್ಲೇ ನಮ್ಮ ಮಲ್ಲಿಕಣದು ಇಲ್ಲಿ ರೆಸ್ಟ್ ಮಾಡಿ ಬೆಳಗಿನ ಜಾವ ಇದ್ದು ಇಲ್ಲಿಂದ ಇನ್ನು ಧರ್ಮಸ್ಥಳ ಕೇವಲ ಒಂದು 20 ಕಿಲೋಮೀಟ್ರ್ ಇದೆ ಹೋಗ್ತೀವಿ ಸದ್ಯ ಇಲ್ಲಿಗೆ ಬಂದಿದ್ದೆ ಒಂದು ಇಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನ ಹತ್ರ ಮಲ್ಲಿಕಣಕ್ಕೆ ವ್ಯವಸ್ಥೆ ಇದೆ ಅಲ್ಲೋಗೆಲ್ಲ ಮಲ್ಕೋತೀವಿ ಈಗ ನೆಕ್ಸ್ಟ್ ಬೆಳಗಿನ ಜಾವ ಅಲ್ಲಿಂದ ಧರ್ಮಸ್ಥಳ ಪಾದಯಾತ್ರಿಗಳಿಗೆ ಅನ್ನದಾಸೋಹ ಬಾ ಇಲ್ಲ ಈಗ ಊಟ ಮತ್ತು ಮಲ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಇದೆ ದಾಸೋಹ ನಡೀತಿದೆ 24 hours ನೋಡೋಣ ರೈಟ್ ಆಗಿ ತಗೋಣ ನೋಡಿ ಚಾರ್ಮುಡಿ ಹಳ್ಳ ಬೆಳಗಿನ ಪಾದಯಾತ್ರೆ ಹೋಗ್ತಾ ಇದ್ದೀವಿ ಸ್ಟಾರ್ಟ್ ಆಗಿದೆ ಧರ್ಮಸ್ಥಳ ಕೇವಲ ಒಂದು 18 ಕಿಲೋಮೀಟ್ರ್ ಇದೆ 10 ಗಂಟೆ ಒಳಗೆ ರೀಚ್ ಆಗ್ತೀವಿ 6 ಗಂಟೆ 9-10 ಗಂಟೆ ಒಳಗೆ ಧರ್ಮಸ್ಥಳ ರೀಚ್ ಆಗ್ತೀವಿ ಹಿಂದೆ ಎಲ್ಲ ಬರ್ತಾ ಇದೆ ತಂಡೋಪತಂಡವಾಗಿ ಜನ ಬರ್ತಾನೆ ಇರ್ತಾರೆ ರಾತ್ರಿ ಬೆಳಗ್ಗೆ ಹಗಲು ಬಿಸಿಲು ಚಳಿ ಏನು ಭಕ್ತಾದಿಗಳು ಗುಂಪಾಗಿ ಬರ್ತಾ ಇರ್ತಾರೆ
ನೋಡಿ ಬೆಳಗ್ಗೆ ಒಳ್ಳೆ ಕ್ಯಾರೆಟ್ ಕೊಟ್ಟರು, ಅಲ್ಲಿ ಯಾರೋ ದಾರಿಲಿ ಬರ್ಬೇಕಾರೆ ಕಾಫಿ ಕೊಡೋವಿ, ಕ್ಯಾರೆಟ್ ತಿಂತಾ ಇದ್ದೀವಿ. ಇನ್ನೇನು ಕೇವಲ ಒಂದು 15ರಿಂದ 14 ಕಿಲೋಮೀಟ್ರ್ ಇದೆ ಧರ್ಮಸ್ಥಳ. ತುಂಬ ಚೆನ್ನಾಗಿತ್ತು ಪ್ರಯಾಣ ಎಲ್ಲ. ಪುಣ್ಯಾತುಂಬರು ರಾತ್ರಿ ಬರ್ಬೇಕಾದ್ರೆ ಆನ್ ದಿ ವೇ ಎಲ್ಲೆಲ್ಲಿ ಹೋದ್ರೂ ಊಟ 24x7 ಊಟ ಸಿಗುತ್ತೆ. ಒಂದಿನ ಅಷ್ಟೇ ಇದು. ನೀವೇ ಫ್ರೀ ಇದ್ದರೆ ಬಂದೋಗಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲೊಬ್ರು ಬರ್ತಾ ಇದ್ದಾರೆ, ಗ್ಯಾಂಗ್ ತೋರಿಸ್ತಿದ್ದಾರೆ. ಇವರು ಬರ್ತಾರೆ ಪಾದಯಾತ್ರೆ. ಬರ್ತಾನೆ ಇರ್ತದೆ, ಗ್ಯಾಂಗ್ ಎಲ್ಲ ಹೋಗ್ತಾ ಇರ್ತಾರೆ. ಅವ್ರ ಗುಂಪು ಹೋಗ್ತಾ ಇರ್ತಾರೆ. ಇನ್ನೂ ಬರ್ತಾವ್ರಲ್ಲಿ. ಈ ಕಡೆ ಮನೆಗಳ ಚಂದ ಅಲ್ವಾ, ಚೆನ್ನಾಗಿದೆ. ನಮೋ ಭೂತನಾಥ. ನಮೋ ಭಗವತಿ ವಲ್ಲಭ. ಹಾವು ನೋಡಿ, ಯಾವ ಹುಡುಗರು ಹೋಗ್ಲಿ ಪಾಪ. ಈ ಕಡೆಗೆ ಹೋಗ್ತಾ ಇದ್ದು ಹಿಂಗ ಹೋಗೋಣ. ನೋಡಿ ಹಾವು ನೋಡಿ, ಹಾವು ಮರಿ. ಅದೇ ಥರ ಮರ ನೋಡಿದ ರಾತ್ರಿ ನೋಡಿದ್ವಲ್ಲ. ಎಷ್ಟು ಉದ್ದ ಐತೆ ಅಂದರೆ ಅದಕ್ಕಿಂತ ಎಷ್ಟಾಗಿರ್ಬೇಕಲ್ಲ ನೋಡಿ ರಾತ್ರಿ. ನಿಮ್ಮದೇ ಅಣ್ಣ ಚೆನ್ನಾಗಿ ನಾವಾ ಏನು ಎಣ್ಣೆಯಿಂದ ಕಾರಣ ಕೊಡ್ಕ್ಯಾರ
ಇಲ್ಲಿಂದ ನಿನ್ನೆ ಟ್ರೈನು ಬಂದ್ವಿ, 2 ಗಂಟೆ ಟ್ರೈನ್. ನೀವು ಅಣ್ಣ? ಆಗಲೇ 3 ದಿನ ನಡೀತಾವ್ರಲ್ಲ. ಕೊಡ ನಾವು ಇನ್ನೊಂದು 8 ಕಿಲೋಮೀಟ್ರ್ ಹೋದ್ರೆ ಧರ್ಮಸ್ಥಳ ರೀಚ್ ಆಗ್ತೀವಿ. ಆದರೂ ಈ ಹತ್ರ ಹೋಗ್ತಾ ತುಂಬ ಕ್ರಿಟಿಕಲ್. ಹೆಜ್ಜೆ ಇಕ್ಕೋದೂ ಯುಗ ಕಳೆದಂಗೆ ಆಗುತ್ತೆ. ಪಾದಯಾತ್ರೆ ಬರೀ 40 ಕಿಲೋಮೀಟ್ರ್ ಅಂತ ಹೇಳ್ಬೋದು. ಅದು ಬಂದಾಗಲೇ ಗೊತ್ತಾಗೋದು ಅದರದ್ದು ರುಚಿ. ಹತ್ರ ಹೋಗ್ತಾ ಫುಲ್ಲು ಕ್ರಿಟಿಕಲ್ ಆಗ್ತಾ ಇರುತ್ತೆ. ಮಂಜುನಾಥನ ಮೇಲೆ ಭಾರ ಹಾಕಿ ಹೋಗ್ತಾ ಇರ್ತೀವಿ. ನೋಡಿ, ರಾತ್ರಿ ನಾವು 7:30ಗೆ ಕೊಟ್ಟಿಗೆ ಹಾರ ಬಿಟ್ವಿ. ಕೊಟ್ಟಿಗೆ ಹಾರ ಬಿಟ್ಟರೆ ಫುಲ್ಲು ಘಾಟ್ ಸೆಕ್ಷನ್ ಒಂದು 30 ಕಿಲೋಮೀಟ್ರ್. ಘಾಟ್ ಸೆಕ್ಷನ್ ಒಂದು 30 ಕಿಲೋಮೀಟ್ರ್ ರೀಚ್ ಆಗೋಷ್ಟೊತ್ತಿಗೆ ಮಧ್ಯರಾತ್ರಿ 2 ಗಂಟೆ ಆಯಿತು. 2 ಗಂಟೆಯಿಂದ ಒಂದು 4:15 ತನಕ ಮಲಗಿದ್ವಿ. ಫ್ರೆಶ್ ಅಪ್ ಆಗಿ ಒಂದು 5:30, 6 ಗಂಟೆಗೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು 8 ಕಿಲೋಮೀಟ್ರ್ ಇದೆ. 8 ಕಿಲೋಮೀಟ್ರ್ ಫ್ಲ್ಯಾಟ್ ರೋಡಲ್ಲಿ ನಡೀಬೋದು. ಇದು ಇದರಿಂದ ಘಾಟ್ ಸೆಕ್ಷನ್ ಆಗಿರೋದ್ರಿಂದ 8 ಕಿಲೋಮೀಟ್ರ್ ನಡಿಬೇಕು ಅಂದರೂ ಮಿನಿಮಮ್ ಅಂದರೆ ಒಂದು 3ರಿಂದ 3.5 ಅವರ್ ಬೇಕಾಗುತ್ತೆ. ಹತ್ತಿರ ಹೋಗ್ತಾನೆ ಇನ್ನೂ ತುಂಬ ಕ್ರಿಟಿಕಲ್ ಆಗೋದು. ಈಗ ಸಿಗ್ತೀನಿ, ಚೆನ್ನಾಗಿದೆ. ಮುಂದೆ ನಮ್ಮ ಸಹಪಾಠಿಗಳು ಹೋಗ್ತಾ ಇದ್ದಾರೆ. ಇಂಥ ಪರಿಸರ ಸಕ್ಕತ್ತಾಗಿದೆ. ಅರ್ಲಿ ಮಾರ್ನಿಂಗ್ ಬಿಸಿಲು ಆಗೋಷ್ಟು ರೀಚ್ ಆಗಿಬಿಟ್ರೆ ಅದೃಷ್ಟ. ಯಾಕಂದರೆ ಬಿಸಿಲಾದ್ಮೇಲೆ ತುಂಬ ನಡೆಯೋಕ್ಕಾಗಲ್ಲ. ಒಟ್ಟು ನಾಗಬನ ಅಂತಾರೆ ಈ ಕಡೆ. ತುಂಬ ಕಾಳಿಂಗ ಸರ್ಪಗಳಂತೆ. ನೈಟ್ ಹೊತ್ತು ಬರ್ತೀವಿ ಅಂದರೆ ತುಂಬ ಹುಷಾರಾಗಿ ಬರಬೇಕು ಈ ರೋಡಲ್ಲಿ. ನಾಗಬನ ಬರೀ ಎಲ್ಲಿ ನೋಡೋರು ಕಾಳಿಂಗ ಸರ್ಪಗಳು ಜಾಸ್ತಿ ಏರಿಯಾದಲ್ಲಿ. ಕೊಟ್ಟಿಗೆ ಹಾರ ಟು ಉಜಿರೆ ಮೇನ್ ರೋಡು ಹೋಗ್ಬೋದು. ಇದು ಕೊಟ್ಟಿಗೆ ಹಾರ ಘಾಟ್ ಇಳಿದ್ಮೇಲೆ ಅಲ್ಲಿಂದ ಒಂದು 5 ಕಿಲೋಮೀಟ್ರ್ ಮುಂದೆ ಬಂದರೆ ಒಂದು ಡಿವಿಷನ್ ಸಿಗುತ್ತೆ. ಅಲ್ಲಿಂದ ಕಟ್ ರೂಟ್ ಇದು. ನೀವು ನಾಗಬನ ಅಂತಾರೆ ಪೂರ್ತಿ ಏರಿಯಾನ. ಬರೀ ಕಾಳಿಂಗ ಸರ್ಪಗಳು ಜಾಸ್ತಿ ಇಲ್ಲಿ. ಟೌನಲ್ಲಿ ಒಂದು ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ. ನಾವು ವರ್ಷ ಬಂದಾಗಲೂ ಇಲ್ಲಿ ಒಂದು ವಿಸಿಟ್ ಆಗ್ತೀವಿ. ಬನ್ನಿ ಮುಂದೆ ಹೋಗಿ ನೋಡೋಣ. ಓಪನ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಟ್ರೈ ಮಾಡೋಣ. ಬೆಳಗ್ಗೆ ಆಗಿರೋದ್ರಿಂದ ಹೇಳೋಕ್ಕಾಗಲ್ಲ. ಇದೇ ದೇವಸ್ಥಾನ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ, ಶ್ರೀ ಲಕ್ಷ್ಮೀ ನಾರಾಯಣ ದೇವಸ್ಥಾನ. ತುಂಬ ಹಳೆ ದೇವಸ್ಥಾನ, ಎಷ್ಟು ಚೆನ್ನಾಗಿದೆ ನೋಡಿ. ಚೆನ್ನಾಗಿದ್ದಾವ ದೇವಸ್ಥಾನ. ಆ ಕಡೆ ಈ ಕಡೆ ಜಗತಿ ಎಲ್ಲ ಎಷ್ಟು ಚೆನ್ನಾಗಿದೆ.
ಕಂಬಗಳು ನೋಡ್ಬೇಕು ಹೆಂಗೈತೆ ಇಲ್ಲಿ. ಧರ್ಮಸ್ಥಳ ಈಗ 9 ಕಿಲೋಮೀಟರ್ ಇದೆ. ನಾಗಬನ ಇದೆ. ವನದುರ್ಗಾ ಪರಮೇಶ್ವರಿ ದೇವಸ್ಥಾನ. ಎಲ್ಲಿ ನೋಡಿದ್ರು ನಾಗಬನ ಇದೆ. ನಾಗಬನ ಎಷ್ಟೊಂದು ಐತಲ್ಲ. ನೋಡಿ ಈ ಮನೇಲಿ ಪ್ರತಿ ವರ್ಷವೂ ಸಹ ಬಂದವ್ರಿಗೆಲ್ಲ ಜ್ಯೂಸು ಮತ್ತು ತಿಂಡಿ ಎಲ್ಲ ಕೊಡ್ತಾರೆ. ಪ್ರತಿ ವರ್ಷ ಸಹ ನಾವು ಇಲ್ಲಿ ಬರ್ತೀವಿ. ಪ್ರತಿ ವರ್ಷವೂ ಸಹ ಇಲ್ಲಿ ತಿಂಡಿ ಅಂದರೆ ಜ್ಯೂಸ್ ಎಲ್ಲ ಕೊಡ್ತಾರೆ ನೋಡಿ. ಏನೋ ಪಟ್ಟ ನಿನ್ನ ಹೆಸರು? ಏನಿನ ಹೆಸರು? ನಿನ್ನ ಹೆಸರು ಅಂದ್ಬಿಟ್ಟೆ. ಹಾಂ, ಪ್ರತಿ ವರ್ಷ ಕೊಡ್ತೀರಲ್ವಾ ಇಲ್ಲಿ? ನಾವು 28ನೇ ವರ್ಷ. ನಾವು ವರ್ಷನೂ ಬರ್ತೀವಿ. ನಾವು 3ನೇ ವರ್ಷ ನಿಮ್ಮ ಮನೆಗೆ ಬರ್ತಾ ಇರೋದು. ಖುಷಿ ಆಗುತ್ತೆ. ಇಲ್ಲಿಗೆ ಬಂದರೆ ಜ್ಞಾಪನಕ್ಕೆ ಬರುತ್ತೆ ನೀವು ಜ್ಯೂಸು ತಿಂಡಿ ಎಲ್ಲ. ಹಾಂ ಸರ್. ಹಾಂ ಹಾಂ 28 ವರ್ಷ ಆಯಿತಾ ಸರ್? ಹಾಂ, ಒಳ್ಳೇದು ಮಾಡಲಿ ಸರ್ ದೇವ್ರು ನಿಮಗೆ. ಬಂದವ್ರಿಗೆಲ್ಲ ಒಳ್ಳೆ ಜ್ಯೂಸು ತಿಂಡಿ ಎಲ್ಲ ಕೊಡ್ತೀರಾ? ಗತಿ ನೀನೆಂದು ಕರುಣಾ ಸಾಗರನೇ ಕರುಣಾ ಶ್ರೀಕಂಠ. ಇಡೀ ಧರ್ಮಸ್ಥಳ 7 ಕಿಲೋಮೀಟ್ರ್ ಇದೆ. ಒಂದೊಂದು ಕಿಲೋಮೀಟ್ರ್ ಕಳೆಯೋದು ಸಹ ಒಂದೊಂದು ಯುಗ ಕಾಲದಂಗೆ ಆಗ್ತಾಯಿದೆ. ಅಷ್ಟು ದೂರದಿಂದ ಬಂದ್ಬಿಡ್ಬೋದು. ಎತ್ತರ ಹೋಗೋದಾಗ ತುಂಬ ರಿಸ್ಕ್ ಆಗುತ್ತೆ. ಚೆನ್ನಾಗಿದೆ ಅವರು. ಒಂಚೂರು ಇಂಜರ್ಕೆ ಆದರೂ ಇಳಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತಲೇ ಎನರ್ಜಿಯಾಗಿ ಹೋಗ್ತಾ ಇರಬೇಕು. ಏಯ್ ಕುಡಿಯೋದು ಬಾಯಾರೈತೆ. ಧರ್ಮಸ್ಥಳ 5 ಕಿಲೋಮೀಟ್ರ್ ಇದೆ. ಫುಲ್ಲು ಬ್ಲೌ ಬಿಟ್ಕೊಂಬಿಟ್ಟಿದ್ದೀವಿ. ನನ್ನ ಹೆಜ್ಜೆ ಎತ್ತಿಡಕ್ಕೂ ಫುಲ್ಲು ಸುಸ್ತು. ರೋಡು ಡಿವೈಡ್ ಆಗುತ್ತೆ. ಸ್ಟ್ರೈಟ್ ಹೋದ್ರೆ ಧರ್ಮಸ್ಥಳ, ರೈಟ್ ಹೋದರೆ ಸ್ನಾನಘಟ್ಟ ನದಿ ಹತ್ರ ಹೋಗ್ತೀವಿ. ಫಸ್ಟು ನದಿ ಹತ್ರ ಹೋಗಿ ಸ್ನಾನ ಮಾಡ್ಕೊಂಡು ನೆಕ್ಸ್ಟು ದರ್ಶನಕ್ಕೆ ಹೋಗ್ತೀವಿ.
ಕಡೆ ಧರ್ಮಸ್ಥಳ, ಈ ಕಡೆ ನದಿ. ಯಾಕೆ ಸರ್ ಕೂತ್ಕೊಂಬಿಟ್ರೆ ಬರ್ತಾವ್ರ? ಅಲ್ಲಿಗೆ ಹೆಂಗೆ ಹೋಗ್ತಾರೆ? ಅಲ್ಲ ರೂಟ್ ಹೆಂಗೆ? ಎಲ್ಲಿ ರಬ್ಬರ್ ಅಲ್ವಾ ಅಲ್ಲಿ ಹಾರಕ್ಕಿರೋದಲ್ಲ? ನೋಡೋದ ರಬ್ಬರ್ ನೋಡಿ ಹೆಂಗೆ ಹಾರಾಕಿದಾರಲ್ಲ, ಮರದಿಂದ ರಬ್ಬರ್ ತೆಗೆದು ಅದನ್ನು ಹಾರಾಕಿರೋದು. ಒಳ್ಳೆ ರೇಟ್ ಇರುತ್ತಲ್ಲ ಶಿವಣ್ಣ ಅದು? ಅಜ್ಜಿ ಎಲ್ಲಿಂದ ಬಂದಿದ್ದೀರಾ? ಮೆಣಸೆ ಗ್ರೇಟ್ ಬೇಡ ಅಜ್ಜಿ. ನೋಡೋದು ಈ ಏಜಲ್ಲೂ ಬಂದಿದ್ದೀರಲ್ಲ, ಅದು ನಿಮ್ಮ ಮುಂದೆ ನಾವೆಲ್ಲ ವೇಸ್ಟ್ ಪ್ರಮಾಣವಲ್ಲ. ಇಷ್ಟು ಎನರ್ಜಿ ಈಗಲೂ ಹೋಯ್ತಲ್ಲ ನೋಡಿ. ಇನ್ನೇನು ಕೊನೆ ಅಂತಕ್ಕೆ ಬಂದ್ವಿ. ಹೆಚ್ಚು ಕಮ್ಮಿ ಸ್ನಾನಘಟ್ಟಕ್ಕೆ ಬಂದಿದ್ದೀವಿ. ಸ್ನಾನ ಮಾಡಿ ಅಷ್ಟೇ 1 ಕಿಲೋಮೀಟ್ರ್ ಐತೆ. 1 ಕಿಲೋಮೀಟ್ರ್ ಐತೆ. ಒಡಕೆ ನೀರು ಮತ್ತು ಬೆಲ್ಲ. ಇವರು ಪುಣ್ಯಾತ್ಮರು ಯಾರೋ ಅರವಿ ನೀರು ಬೆಲ್ಲ ಪ್ರತಿ ವರ್ಷನೂ ಇಟ್ಟಿರ್ತಾರೆ ಈ ಮನೆಯವರು. ತಣ್ಣಗಿರೋ ಅರವಿ ನೀರು ಮತ್ತು ಬೆಲ್ಲ ಇಟ್ಟಿದ್ದಾರೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಎನರ್ಜಿಗೆ ಬೆಲ್ಲ, ತಂಪಿಗೆ ಅರವಿ ನೀರು. ಬೆಲ್ಲ ತಿನ್ನೋಣ, ಒಳ್ಳೆಯದು. ಯಾವಣ ನಿಮ್ಮದು? ಹಾಸನ್, ತುಮಕೂರು. ಎಲ್ಲಿಂದ ನೀವು? ತಾಳ ಕಿಶಾನ್. ಬಂದಿರೋ ಪಾದಯಾತ್ರೆಗಳಿಗೆಲ್ಲ ಬೆಲ್ಲ ಹಾಗೂ ಅರವಿ ನೀರು ಈ ಮನೆಯವರು ವರ್ಷನೂ ಇಟ್ಟಿರ್ತಾರೆ. ಒಳ್ಳೇದು ಮಾಡಲಿ ದೇವರು. ಈ ಪಾದಯಾತ್ರೆಗೆ ಬಂದಿರೋರು ಸ್ಲಿಪ್ಪನ್ನು ರೋಡಲ್ಲೇ ಬಿಟ್ಟೋಗಿರ್ತಾರೆ. ಈ ರೀತಿ ಪಾದಯಾತ್ರೆ ಬಂದಿರೋರು ಸ್ಲಿಪ್ಪನ್ನೆಲ್ಲ ಬಿಟ್ಟೋಗ್ಬಿಡ್ತಾರೆ. ಅಲ್ಲಿ ಹಾಕೋದಕ್ಕೆ ಅಂತ ವ್ಯವಸ್ಥೆ ಇದೆ, ಅಲ್ಲಿ ಹಾಕಿದ್ರೆ ಒಳ್ಳೆಯದು. ಇದು ಆರಿನೆಲ್ಲ ಬರೀ ಸ್ಲಿಪ್ಪರೇ. ಇಲ್ಲೇ ಸ್ಲಿಪ್ಪರ್ ಹಾಕೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡೋರು. ಅದು ನೋಡಿ ಎಲ್ಲ ಸಾಕಿರ್ತಾರೆ. ಜನಗಳು ಅರ್ಥ ಮಾಡ್ಕೊಂಡು ಅವ್ರು ಹೇಳಿರೋ ಜಾಗದಲ್ಲಿ ಹಾಕಿದ್ರೆ ಎಲ್ಲ ಸ್ವಚ್ಛವಾಗಿರುತ್ತೆ. ನಾವು ಅಲ್ಲಿಂದ ಬಂದು ಇಲ್ಲಿರೋರು ಗಲೀಜು ಮಾಡಿದ್ರೆ ಬೈಕ್ ಹತ್ತಾರೆ ನೋಡಿ. ಎಲ್ಲ ಎಲ್ಲೆಲ್ಲೇ ಬಿಟ್ಟೋಗಿರ್ತಾರೆ. ಸ್ಲಿಪ್ಪರ್ ಹಾಕೋಕ್ಕೆ ಅಂತಲೇ ಒಂದು ಪ್ಲೇಸ್ ಮಾಡೋರು. ಪಾದಯಾತ್ರಿಗಳು ಚಪ್ಪಲಿಗೆ ಬಿಡುವ ಸ್ಥಳ ಇದು. ನೇತ್ರಾವತಿ ಪಕ್ಕ. ಇಲ್ಲಿ ಬಂದರೆ ಬಿಸಿನೀರು ಸಿಗುತ್ತೆ. ಪಾದಯಾತ್ರೆ ಬಂದಿರ್ತಕ್ಕಂಥವರೆಲ್ಲ ಇಲ್ಲಿಗೆ ಬಂದರೆ ಬಿಸಿನೀರು ಸ್ನಾನ ಸಿಗುತ್ತೆ. ಪರ್ ಪರ್ಸನ್ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಳ್ಳೆ ಬಿಸಿನೀರು ಕೊಡ್ತಾರೆ. ಇಲ್ಲಿ ಫ್ರೆಶ್ ಅಪ್ ಆಗಿ ಹೋಗ್ಬೋದು. ನಮ್ಮದೆಲ್ಲ ಸ್ನಾನ ಮುಗೀತು, ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ನಮ್ಮ ಶಿವಣ್ಣ, ರಂಗಣ್ಣ. ಅಣ್ಣ ಇಲ್ಲಿ ಯಾವಾಗ ಬಂದರೂ ಸಿಗುತ್ತಲ್ವ ಸ್ನಾನದ್ದು? ಟೈಮಿಂಗ್ಸ್ ಏನೇನು ಇದೆಯಾ? ಬೆಳಿಗ್ಗೆ 5 ಗಂಟೆಯಿಂದ ಅಣ್ಣ 10 ಗಂಟೆವರೆಗೂ ಬಿಸಿನೀರು ಇರುತ್ತೆ. ಓಕೆ. ಇದು ನದಿ ಪಕ್ಕ ಅಲ್ವಣ್ಣ? ನೋಡಿ ಇಲ್ಲಿ ಯಾವಾಗ ಬಂದರೂ ಸಹ ಬಿಸಿನೀರು ಸಿಗುತ್ತೆ. ತುಂಬ ಚೆನ್ನಾಗಿದೆ, ಒಳ್ಳೆ ಮೇಂಟೆನೆನ್ಸ್ ಇದೆ. ನಾವು 3 ವರ್ಷದಿಂದ ಪಾದಯಾತ್ರೆ ಬಂದಾಗಲೂ ಇಲ್ಲೇ ಬರೋದು. ಅಣ್ಣ ನಿಮ್ಮ ಹೆಸರು ಏನಂದರೆ? ವಸಂತ್ ಕುಮಾರ್ ಅಂತ. ನಿಮ್ಮ ನಂಬರ್ ಏನು ಹೇಳಿಣ್ಣ? ನಿಮ್ಮ ಫೋನ್ ನಂಬರ್? 99 99 021